ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ದೇವರು ನಮ್ಮನ್ನು ಆರಿಸಿಕೊಂಡು ನರಕದಿಂದ ತಪ್ಪಿಸಿ ತನ್ನ ಸನ್ನಿಧಿಯಲ್ಲಿ ಸೇರಿಸಿದೆ ಅಂತೇಳಿ ನಾವೆಲ್ಲರೂ ಕೂಡ ಬಹಳ ಸಂತೋಷಿಸ್ತಾ ಇದ್ದೀವಿ ಪ್ರಿಯರೇ. ಆದರೆ ರಕ್ಷಿಸಲ್ಪಟ್ಟಂಥ ನಾವುಗಳು ಮಾಡಬೇಕಾದಂಥ ಕಾರ್ಯಗಳಾದರೂ ಏನು? ಯಾಕೆ ದೇವರು ನನ್ನ ಕುಟುಂಬದಲ್ಲಿ ನನ್ನನ್ನೇ ಆರಿಸಿಕೊಂಡಿದ್ದಾರೆ ಅಂತೇಳಿ ನೀವು ಪ್ರಶ್ನೆ ಮಾಡಿಕೊಂಡಿದ್ದೀರಾ? ನೋಡಿ ಪ್ರಿಯ ಸ್ನೇಹಿತರೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಪೌಲನು ಹೀಗೆ ಸ್ಪಷ್ಟವಾಗಿ ಹೇಳುವಂತವನಾಗಿದ್ದಾನೆ. ನಾವು ಆತನ ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕೆಂದು ಜಗದುತ್ಪತ್ತಿಗೆ ಮುಂಚೆ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆಂಬುದಾಗಿ ಪ್ರಿಯರೇ. ಹೌದು, ಪ್ರಸ್ತುತ ದಿನಗಳಲ್ಲಿ ಅನೇಕರು ದೇವರ ಆಲಯಕ್ಕೆ ಬರ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ವೈಯಕ್ತಿಕವಾಗಿ ದೇವರ ಸೇವೆಯಲ್ಲಿ ಪಾಲುಗಾರರಾಗಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ರಹಸ್ಯ ಪಾಪಗಳನ್ನು ಮಾಡುವಂಥವರಾಗಿದ್ದಾರೆ. ಕೆಲವು ರಹಸ್ಯ ಪಾಪಗಳು ಅವರನ್ನು ಆಡುವಂಥದ್ದಾಗಿದೆ. ರಹಸ್ಯ ಪಾಪಗಳಿಗೆ ಕೆಲವರು ದಾಸರಾಗಿ ಜೀವಿಸುವಂಥವರಾಗಿದ್ದಾರೆ ಪ್ರಿಯರೇ. ಇದಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದು ಇಲ್ಲ ಪ್ರಿಯ ಸ್ನೇಹಿತರೆ. ದೇವರು ನಮ್ಮನ್ನು ಆರಿಸಿಕೊಂಡಂಥ ಉದ್ದೇಶವಾದರೆ ಏನು ಗೊತ್ತಾ? ನಾವು ಪರಿಶುದ್ಧರಾಗಿ, ಕಳಂಕವಿಲ್ಲದವರಾಗಿ, ನಿರ್ದೋಷಿಗಳಾಗಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಪ್ರಿಯರೇ. ನಮ್ಮ ದೈನಂದಿನ ಜೀವಿತ, ನಮ್ಮ ಪ್ರವರ್ತನೆ ದೇವರ ಮೆಚ್ಚಿಸುವಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇದೆಯಾ? ಒಂದ್ಸಲ ನಾವು ಪ್ರಶ್ನೆ ಮಾಡಿಕೊಳ್ಳೋಣ ಪ್ರಿಯ ಸ್ನೇಹಿತರೆ. ಯಾಕೆಂದರೆ ದೇವರು ಮೆಚ್ಚುವಂಥ ಕಾರ್ಯಗಳನ್ನು ನಾವು ಮಾಡುವುದಾದರೆ ನಾವು ಪರಲೋಕಕ್ಕೆ ಸೇರುವಂಥವರಾಗಿರ್ತೇವೆ, ಇಲ್ಲವಾದರೆ ನಾವು ನರಕದಲ್ಲಿ ಯಾತನೆ ಪಡುವಂಥವರಾಗಿರ್ತೇವೆ. ಆದ್ದರಿಂದ ದೇವರು ನಮ್ಮನ್ನು ರಕ್ಷಿಸಿಕೊಂಡು ಆರಿಸಿಕೊಂಡಂಥ ಉದ್ದೇಶಕ್ಕೆ ತಕ್ಕಂತೆ ನಾವೆಲ್ಲರೂ ಕೂಡ ಜೀವಿಸಲು ಪ್ರಯಾಸ ಪಡೋಣ ಪ್ರಿಯ ಸ್ನೇಹಿತರೆ.